ಇವತ್ತು ಬೆಳಗ್ಗೆನೆ ಮಸ್ತಾಗಿ ರೆಡಿ ಆಗಿಬಿಟ್ಟು ನಾನು ಹೋಗಿದ್ದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗೆ. ಇಲ್ಲಿ ಒಂದು ಬಿಲ್ ಮಿಸ್ ಮಾಡಿದ್ದೆ ನಾನು, ಅದನ್ನ ಬಿಲ್ ಮಾಡಿಸಬೇಕಾಗಿತ್ತು. ರೀಡಿಂಗ್ ಬರ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ರೀಡಿಂಗ್ ಬರ್ಕೊಂಡು ಆಫೀಸ್ ಹತ್ರ ಹೋಗಿ ಅಲ್ಲಿಂದ ಬಿಲ್ ಮಾಡಿಸ್ಕೊಂಡು ಸೀದಾ ನಾನು ಹೊರಟಿದ್ದು ನಮ್ಮ ಇಮ್ರಾನ್ ಜೊತೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಇಮ್ರಾನ್ ಜೊತೆ ಟೀ ಕುಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಫ್ರೀ ಇರೋ ಕಾರಣಕ್ಕೆ ಅವ್ರ ಜೊತೆ ನಾನು ಹೋಗಿದ್ದು. ಅವ್ರು ಸರ್ವಿಸ್ ಮಾಡೋ ಜಾಗದಲ್ಲಿ ಒಂದು ಸರ್ವಿಸ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ನಾನು ಅಟೆಂಡ್ ಮಾಡಿದೆ. ಸುಮ್ಮನೆ ಕೂತ್ಕೊಂಡಿದ್ದೆ ಏನೇನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ರೆ ಟೀ ತಗೊಂಡ್ಬಂದ್ಕೊಟ್ರು. ಅದನ್ನ ಕುಡ್ಕೊಂಡು ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಾವು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಮ್ಮಣ್ಣ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಹೊರಗಡೆ ತಗೊಂಡ್ಬಂದ್ರು. ಆಕ್ಚುಲಿ ನೋಡಿದ್ರೆ ಅಲ್ಲಿ ಡಿಪಾಸಿಟ್ ಮಾಡಕ್ ಹೋದ್ರು, ವಾಪಸ್ ಈ ನೋಟ್ ಹೊರಗಡೆ ತಗೊಂಡ್ಲಿಲ್ಲ. ಅದ್ ಯಾಕೋ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಸೀದಾ ನಾವು ಬಂದಿದ್ದು ಮಸ್ತ್ ಆಗಿರುವಂತ ಫ್ರೂಟ್ ಶಾಪಿಗೆ ಬಂದ್ಬಿಟ್ಟು ಮಸ್ತ್ ಆಗಿ 2 ಪ್ಲೇಟ್ ಫ್ರೂಟ್ ತಗೊಂಡು ತಿನ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಸೀದಾ ನನ್ನ ಗಾಡಿ ಎತ್ಕೊಂಡು ನಮ್ಮ ಇಮ್ರಾನ್ ಹಿಂದೆ ಫಾಲೋ ಮಾಡ್ಕೊಂಡು ಸೀದಾ ಹೋಗಿದ್ದು ಅವ್ರ ಆಫೀಸ್ ಹತ್ರ. ಅವ್ರ ಆಫೀಸಲ್ಲಿ ಹೋಗ್ಬಿಟ್ಟು ಒಂದು 10 ಗಂಟೆ ಕೂತ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಸೀದಾ ಮಾಡಿಸಿರುವಂತ ಬಿಲ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಇಲಾಖೆಗೆ ಹೋಗ್ಬಿಟ್ಟು ಮಸ್ತ್ ಆಗಿ ಬಿಲ್ ನ ಕೊಟ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಸೀದಾ ಪ್ಲಾನ್ ಮಾಡ್ಕೊಂಡೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಸ್ತ್ ಆಗಿ ಫುಡ್ ವ್ಯಾಲ್ಯೂ ಊಟ ಗಿಟ ಮಾಡ್ಕೊಂಡು ಗಾಡಿ ಎತ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದೇ ಬಿಟ್ಟೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ ಬೈ ಬೈ, ಸಿ ಯು ಸೂನ್.